ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ಇದು ಬಂದು ಮನೇಲಿ ಏನೂ ನಿಮಗೆ ವೆಜಿಟೇಬಲ್ಸ್ ಇಲ್ಲ, ಆದರೂ ಸಾಂಬಾರು ಮಾಡಬೇಕು ಅನ್ನೋ ಟೈಮಲ್ಲಿ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗುವಂಥ ಈ ಒಂದು ಸಾಂಬಾರ್ ರೆಸಿಪಿನ ಇವತ್ತು ನೋಡೋಣ. ಇಲ್ಲಿ ನಾನು ಅಲಸಂದಿ ಕಾಳನ್ನು ಬಿಸಿ ನೀರಲ್ಲಿ 2 ಅವರ್ ನೆನೆ ಇಟ್ಟಿದ್ದೀನಿ. ರಾತ್ರಿನೇ ನೆನೆ ಇಡಬೇಕಂತ ಏನಿಲ್ಲ, ಮರ್ತೋಗಿದ್ರೆ ನೀವು 2 ಅವರ್ ಮುಂಚೆ ಬಿಸಿ ನೀರಲ್ಲಿ ಕೂಡ ನೆನೆ ಇಡ್ಬೋದು. ಅದ್ರ ಜೊತೆ ಮನೆಯಲ್ಲಿರುವಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಇದು ಸಾಂಬಾರು ಮಾಡೋದು. ನೋಡಿ, ಆನಿಯನ್, ಟೊಮೆಟೊ, ಜಿಂಜರ್ ಗಾರ್ಲಿಕ್ ಮತ್ತು ಆಲೂಗಡ್ಡೆ ಆಪ್ಷನಲ್ ಇದ್ರೆ ಓಕೆ, ಆದರೆ ಆಲ್ಮೋಸ್ಟ್ ಈ ಎಲ್ಲ ಪ್ರಾಡಕ್ಟ್ ಮನೆಯಲ್ಲಿ ತರಕಾರಿ ಇಲ್ಲ ಅಂದರೂ ಇರುತ್ತೆ. ಹಾಗಾಗಿ ಇದನ್ನು ನಾನು ನಿಮಗೆ ಹೇಳ್ತಿದ್ದೀನಿ. ನೋಡಿ, ಇಲ್ಲಿ ನಾನು 2 ಮೀಡಿಯಂ ಸೈಜ್ ಆನಿಯನ್ ಈರುಳ್ಳಿ ಹಾಗೂ 2 ಮೀಡಿಯಂ ಸೈಜ್ ಟೊಮೆಟೊನ ತಗೊಂಡಿದ್ದೀನಿ. ನಾನು ನೆನೆಸಿಟ್ಟಿರೋ ಅಲಸಂದಿ ಕಾಳಿಗೆ ಇಷ್ಟು ಸಾಕು. ನೀವು ಅಲಸಂದಿ ಕಾಳು ಎಷ್ಟಿರುತ್ತೋ ಅದರ ಮೇಲೆ ನಿಮ್ಮ ಸಾಂಬಾರಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ನೀವು ಹಾಕ್ಕೊಳ್ಬೇಕು. ಇದ್ರ ಜೊತೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿನ ಕೂಡ ತಗೊಂಡಿದ್ದೀನಿ. ಅದನ್ನು ಕೂಡ ಸಿಪ್ಪೆ ಬಿಡಿಸಿ, ಆನಿಯನ್ ಟೊಮೆಟೊ ಎಲ್ಲ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆಲೂಗಡ್ಡೆ ಬಂದು ನಾನು ಒಂದು ದಪ್ಪ ದಪ್ಪ ಪೀಸಸ್ ಆಗಿ ಮಾಡಿ ಹಾಕ್ತಿದ್ದೀನಿ. ನೀವು ನೋಡ್ಬೋದು ನಾನು ಯಾವ ರೀತಿ ದಪ್ಪ ದಪ್ಪ ಪೀಸಸ್ ಮಾಡ್ತೀನಿ ಅಂತ. ಯಾಕಂದರೆ ನಿಮಗೆ ಅಲಸಂದಿ ಬೇಯೋಷ್ಟೊಳಗಡೆ ಆಲೂಗಡ್ಡೆ ಫುಲ್ ಚಿಕ್ಕ ಚಿಕ್ಕದಾದರೆ ಸ್ಮ್ಯಾಶ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಿಗ್ ಸೈಜ್ ಆಗಿ ನೀವು ಆಲೂಗಡ್ಡೆನ ಕಟ್ ಮಾಡ್ಕೋಬೋದು. ನೋಡ್ಕೋಬೋದು ನಾನು ಯಾವ ಸೈಜಲ್ಲಿ ಕಟ್ ಮಾಡ್ತಿದ್ದೀನಿ. ಸೊ ಇಷ್ಟೇ ಇದ್ದರೆ ನಿಮಗೆ ಬೇಗ ಯಾರಾದರೂ ಮನೆಗೆ ನೆಂಟರು ಬಂದರು, ಏನಪ್ಪ ಮಾಡೋದು, ಎಮರ್ಜೆನ್ಸಿ ಮನೆಯಲ್ಲಿ ವೆಜಿಟೇಬಲ್ ಇಲ್ಲ ಅನ್ನೋವಾಗ ಇದನ್ನ ನೀವು ಮಾಡ್ಬೋದು. ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೂ ಬೇಗ ಕೂಡ ಆಗುತ್ತೆ. ಹಾಗೂ ಮನೆಯಲ್ಲಿ ಏನೂ ಇಲ್ಲ ಅನ್ನೋ ಸಮಯದಲ್ಲಿ ನಿಮಗೆ ಒಂದು ತುಂಬ ಹೆಲ್ಪ್ಫುಲ್ ಆದಂಥ ಒಂದು ಸಾಂಬಾರ್ ರೆಸಿಪಿ ಇದಾಗುತ್ತೆ. ಇದ್ರ ಜೊತೆ ನೀವು ಮೊಟ್ಟೆ ಏನಾದರೂ ಇದ್ದರೆ ಮೊಟ್ಟೆ ಪೊರಿಯಲ್ಲಿ ಏನಾದರೂ ನೀವು ಮಾಡ್ಕೋಬೋದು, ಮೊಟ್ಟೆ ಪಲ್ಯ ಈ ರೀತಿ. ನೋಡಿ, ಆನಿಯನ್ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ತಿದ್ದೀನಿ. ಕೆಲವೊಬ್ಬರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾರೆ. ಅದಕ್ಕಿಂತ ಬೆಸ್ಟ್ ಆಪ್ಷನ್ ಏನು ಅಂದರೆ ಪೇಸ್ಟಿಗಿಂತ ಈ ರೀತಿ ಫ್ರೆಶ್ ಆಗಿ ನೀವು ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಸಾಂಬಾರ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದ್ರ ಜೊತೆ ಇಲ್ಲಿ ನಾನು ಆನಿಯನನ್ನು ಕೂಡ ಅಷ್ಟೇ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಆಗಿ ಮಾಡ್ತಿದ್ದೀನಿ. ಯಾಕಂದರೆ ಇದನ್ನು ನಾವು ಮಿಕ್ಸಿಗೆ ಹಾಕೋದು, ಹಾಗಾಗಿ ಚಿಕ್ಕ ಚಿಕ್ಕ ಪೀಸಸ್ ಅವಶ್ಯಕತೆ ಇಲ್ಲ, ದೊಡ್ಡ ದೊಡ್ಡ ಪೀಸಸ್ಸನ್ನು ಮಾಡಿದ್ರೆ ಸಾಕು. ಅದಾದಮೇಲೆ ಸೇಮ್ ಟೊಮೆಟೊ ಕೂಡ ಅಷ್ಟೇ ದೊಡ್ಡ ದೊಡ್ಡ ಪೀಸಸ್ ಆಗಿ ಮಾಡಿಕೊಂಡು ನೋಡಿ ಈ ರೀತಿ ಎಲ್ಲವನ್ನ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಇದ್ರಿಗೆ ಜೊತೆ ನಮಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಬೇಕು, ಏನು ಅಂದರೆ ಕೊಬ್ಬರಿ. ನೀವು ಹಸಿ ಕೊಬ್ಬರಿ ಆದರೂ ಹಾಕ್ಬೋದು, ಒಣ ಕೊಬ್ಬರಿ ಆದರೂ ಹಾಕ್ಬೋದು, ಅದು ನಿಮ್ಮ ಇಷ್ಟ. ಇಲ್ಲಿ ನಾನು ನಮ್ಮ ಮನೇಲಿ ಒಣ ಕೊಬ್ಬರಿ ಇದ್ದಿದ್ರಿಂದ ನಾನು ಅದನ್ನೇ ಇಲ್ಲಿ ಈ ರೀತಿ ತುರುಬಿ ಹಾಕ್ಕೊಳ್ತಿದ್ದೀನಿ. ಸೊ ನೀವು ಅಷ್ಟೇ ಒಂದು ಕೈ ಹಿಡಿ ಆಗೋಷ್ಟು ಕೊಬ್ಬರಿನ ಯಾವುದಾದ್ರೂ ಹಾಕ್ಬೋದು. ಹಸಿ ಕೊಬ್ಬರಿ ಆದರೂ ಸರಿ, ಒಣ ಕೊಬ್ಬರಿ ಆದರೂ ಸರಿ, ಸೇಮ್ ಒಂದು ಕೈ ಹಿಡಿಯಷ್ಟು ಆಗೋಷ್ಟು ಕೊಬ್ಬರಿನ ಹಾಕ್ಕೋಬೇಕು. ಇಲ್ಲಿ ನಾನು ಒಂದು ಬಾಣಲಿಗೆ ಬಂದು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡೋದಕ್ಕೆ ನಾನು ಇಲ್ಲಿ ಹಾಕ್ತಿದ್ದೀನಿ. ಅದಕ್ಕೆ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಗೂ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ. ಒಂದು 2 ರಿಂದ 3 ನಿಮಿಷ ಅದು ಫ್ರೈ ಆದ ನಂತರ ಅದಕ್ಕೆ ಸೇಮ್ ಮತ್ತೆ ಆನಿಯನನ್ನು ಹಾಕ್ಕೊಂಡು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು. ಲೈಟಾಗಿ, ಜಾಸ್ತಿ ಆಗಬಾರ್ದು, ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಮತ್ತೆ ಟೊಮೆಟೊ ಅದನ್ನು ಕೂಡ ಒಂದು 2 ರಿಂದ 3 ನಿಮಿಷ ಹುರ್ಕೊಂಡಾದ್ಮೇಲೆ ಕೊನೆಯಲ್ಲಿ ಬಂದು ಈ ಒಂದು ತೆಂಗಿನಕಾಯನ್ನು ಹಾಕ್ಕೋಬೇಕು. ಅದನ್ನು ಹಾಕಿ ಜಸ್ಟ್ ಈ ಥರ ನಾವು ಮಿಕ್ಸ್ ಮಾಡಿ ಆಫ್ ಮಾಡಿಬಿಟ್ರೆ ಸಾಕು. ಅದನ್ನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಮಿಕ್ಸ್ ಮಾಡಿಬಿಟ್ಟು ನಾವು ಆಫ್ ಮಾಡಿಬಿಟ್ರೆ ಸಾಕು. ಇಲ್ಲಿ ನೋಡಿ, ನಾನು ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಒಂದು ಜಾರ್ ತೊಗೊಂಡು ಅದಕ್ಕೆ ಧನಿಯಾ ಪೌಡ್ರು 1 ಟೇಬಲ್ ಸ್ಪೂನು, ಸಾಂಬಾರ್ ಪೌಡ್ರು 1 ಟೇಬಲ್ ಸ್ಪೂನು, 4 ಒಣಮೆಣಸಿನಕಾಯಿ, ಇದನ್ನು ನಾನು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೆ. ನೀವು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನು ಫ್ರೈ ಮಾಡ್ಕೊಂಡ್ರೆ ಅಲ್ವಾ ಅದರಲ್ಲೇ ಈ ಒಣಮೆಣಸಿನ್ಕಾಯಿನ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ, ಗ್ರೈಂಡ್ ಮಾಡ್ಕೋಬೇಕು. ಸ್ಮೂತಾಗಿ ಪೇಸ್ಟ್ ಆಗಬೇಕು ಇದು ಕಂಪ್ಲೀಟಾಗಿ. ಅದಾದ ನಂತರ ಇಲ್ಲಿ ನೋಡಿ, ನಾನು ಕುಕ್ಕರಲ್ಲಿ ಒಂದೇ ಸಲ ಎಲ್ಲ ಹಾಕಿ ಬೇಯಿಸುತ್ತೀನಿ, ಹಾಗಾಗಿ ಕುಕ್ಕರನ್ನು ಇಟ್ಟಿದ್ದೀನಿ. ಅದಕ್ಕೆ ನಾವು ಒಂದು 2 ಟೇಬಲ್ ಸ್ಪೂನನ್ನು ಮತ್ತೆ ಆಯಿಲ್ ಹಾಕಿ ಒಂದು ಆನಿಯನ್ನ ನಾನು ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಈ ಹಾಫ್ ಸ್ಲೈಸ್ ಮಾಡ್ತಾರಲ್ವ ಬಿರಿಯಾನಿಗೆಲ್ಲ, ಆ ರೀತಿ ಸ್ಲೈಸ್ ಮಾಡಿಕೊಂಡು ಅದನ್ನು ಹಾಕಿ ಅದಾದಮೇಲೆ ಅದಕ್ಕೆ ಕರಿಬೇವನ್ನು ಹಾಕಿ ಇದೆರಡನ್ನೂ ಒಂದು 2 ನಿಮಿಷ ನೀವು ಹುರ್ಕೋಬೇಕು ಎಣ್ಣೆಯಲ್ಲಿ. ಅದಾದಮೇಲೆ ಆಗಲೇ ಆಲೂಗಡ್ಡೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನು ಹಾಕಬೇಕು. ಈ ರೀತಿ ಆಲೂಗಡ್ಡೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಹಾಗಾಗಿ ಅದಕ್ಕೆ ಇಲ್ಲಿ ನಾನು 1/4 ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಅದನ್ನು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬಿ ಏನು ಮಸಾಲೆ ಮಾಡಿದ್ರಲ್ವ ಆ ಮಸಾಲೆನ ಹಾಕಿ ಸ್ವಲ್ಪ ನೀರು ಎಷ್ಟು ಬೇಕೋ ಅದಕ್ಕೆ ನೋಡಿಕೊಂಡು ಆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಆದಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು ಜಸ್ಟ್ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಒಂದು ಕುದಿ ಬರುತ್ತೆ. ಒಂದು ಕುದಿ ಬರುವಂಥ
ಅಂತ ಟೈಮಲ್ಲಿ ಅಳಸಂದಿ ಏನು ನೆನೆಸಿಟ್ಟಿದ್ರಲ್ವ ಅದನ್ನು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ 2 ರಿಂದ 3 ವಿಷಿಲ್ ಬಿಟ್ರೆ ನಿಮಗೆ ಟೇಸ್ಟಿ ಆದಂಥ ಅಳಸಂದಿ ಸಾರು ರೆಡಿ ಆಗುತ್ತೆ. ಈ ಸಾರನ್ನ ಒಂದ್ಸಲಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಹೊಸ ರೆಸಿಪಿ ಒಟ್ಟಿಗೆ ಸಿಗ್ತೀನಿ. ಬಾಯ್.